ಮನೇಲಿ ಒಂದು ಇನ್ಸಿಡೆಂಟ್ ನೋಡಿದೋಗಿದೆ, ನಮ್ ಗಮನಕ್ಕೆ ಬಂದಿರಲಿಲ್ಲ. ಚೆನ್ನಾಗಿದೆ, ಪ್ರಪೋಸ್ ಮಾಡಿದ್ದೀನಿ, ಒಪ್ಕೊಂಡೆ. ಇಲ್ಲ ಅಣ್ಣ, ಅಲ್ಲಂತೂ ನಿಮಗೆ ಏನ್ ಅರ್ಥ ಆಯ್ತು? ಐ ಲವ್ ಯು ಅಂದಾನ ಅಂತೇನ ಗೊತ್ತಿತ್ತು ಮೊದ್ಲಿಂದ ಸೀಕ್ರೆಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ, ಬಟ್ ಈ ಲೆವೆಲ್ಗೆ ತಂಗಿಜಿಂಕೆ ಬಾವಜಿಗೆ ಥರದೆಲ್ಲ ಏನಿಲ್ಲ ಸರ್. ಗುಡ್ ವೈಬ್ಸ್ ಕನೆಕ್ಷನ್ ಆ ತರ ಫೀಲಿಂಗ್ ಇದೆ. ಗುಡ್ ವೈಫಾ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ತ್ರಿವಿಕ್ರಮ್ ಭವ್ಯ ಮಧ್ಯೆ ಕುಚ್ ನಡೀತಾ ಇದೆಯಾ? ಗೋಲ್ಡ್ ಸುರೇಶ್ ಕೇಳಿ ಹೋದ ಪ್ರಶ್ನೆಗೆ ನಾಚಿ ನೀರಾದ ಭವ್ಯ. ತ್ರಿವಿಕ್ರಮ್ ಭವ್ಯಗೆ ಐ ಲವ್ ಯು ಅಂದಿದ್ದಾರೆ ಅಂದ್ರು ಹನುಮಂತ ಲಮಾನಿ. ಸುದೀಪ್ ಅವರು ಕೇಳಿದ ಪ್ರಶ್ನೆಗೆ ತ್ರಿವಿಕ್ರಮ್ ಭವ್ಯ ತಡಬಡಿಸಿ ನಾಚಿಕೊಂಡಿದ್ಯಾಕೆ? ತ್ರಿವಿಕ್ರಮ್ ವೈಫ್ ಆಗ್ತಾಳ ಭವ್ಯ? ಗೋಲ್ಡ್ ಸುರೇಶ್ ಹನುಮಂತನ ಮದುವೆ ಜೊತೆಗೆ ಭವ್ಯ ತ್ರಿವಿಕ್ರಮ್ ಮದುವೆ ಕೂಡ ಮಾಡಿಸ್ತಾರ? ಹೊರಗಡೆ ಭವ್ಯ ತ್ರಿವಿಕ್ರಮ್ ಸುದ್ದಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಈ ಸುದ್ದಿಗೆ ಮತ್ತಷ್ಟು ಸೊಪ್ಪಾಕೆ ಚೈತ್ರ ಕುಂದಾಪುರ್ ಭವ್ಯನ ತ್ರಿವಿಕ್ರಮ್ ಪ್ರೀತಿಸ್ತಾ ಇರೋದು ನನಗೂ ಗೊತ್ತು, ನನ್ನ ಮುಂದೆಯೇ ತ್ರಿವಿಕ್ರಮ್ ಹೇಳ್ಕೊಂಡಿದ್ರು ಎಂದಿದ್ದಾರೆ. ಈ ಮಾತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಟಾಪಿಕ್ ಆಗೋಗ್ಬಿಟ್ಟಿದೆ. ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರು ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿನ ಪಂಚಾಯಿತಿಯಲ್ಲಿ ಕೆದಕಿದ್ದಾರೆ. ಬನ್ನಿ ಹಾಗಿದ್ರೆ ಇದಕ್ಕೆ ಲವ್ ಬರ್ಡ್ಸ್ ಏನಂತ ಉತ್ತರ ಕೊಟ್ರು ಬನ್ನಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ಅಂತಂದ್ರೆ ಕಳೆದ ವಾರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಿಡ್ ನೈಟ್ ನಲ್ಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಮಾತಾಡ್ಕೊಂಡಿರುವಂತಹ ವಿಚಾರ ಫುಲ್ ವೈರಲ್ ಆಗ್ತಾ ಇತ್ತು. ಸೊ ಆ ಮಾತಲ್ಲಿ ಎಲ್ಲಿಯೂ ಕೂಡ ತ್ರಿವಿಕ್ರಮ್ ಐ ಲವ್ ಯು ಅಂದಿರೋದು ಮತ್ತೆ ನನ್ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿರೋದು ಯಾವುದು ಕೂಡ ಇರಲಿಲ್ಲ. ಆದ್ರೆ ಏನಾದ್ರೂ ರಿಪ್ಲೈ ಮಾಡು ಭವ್ಯ, ನಿನ್ನಿಂದ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಏನ್ ಹೇಳ್ತೀಯಾ ಹೇಳು ಭವ್ಯ, ಆತರ ಈ ರೀತಿಯಾದಂಥದ್ದು ರಿಕ್ವೆಸ್ಟಿಂಗ್ ಆಗಿ ಭವ್ಯನ ಕೇಳ್ಕೊಳ್ತಾ ಇರೋದಿತ್ತು. ಮತ್ತೆ ಭವ್ಯನೂ ಕೂಡ ನಾನು ಈಗ ಹೇಳಲ್ಲ, ನಾನು ಟೈಮ್ ತಗೊಳ್ತೀನಿ, ನಾನು ಹೊರಗಡೆ ಹೋದ ನಂತರ ಹೇಳ್ತೀನಿ, ಇನ್ನು ಒಂದು ವಾರ ಇರೋದು, ಆಟ ಚೆನ್ನಾಗಿ ಆಡೋಣ, ಹೊರಗಡೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಮತ್ತೆ ನಾನು ಕಪ್ ಗೆದ್ರೆ ಹೇಳ್ತೀಯಾ? ಕಪ್ ಗೆಲ್ಲಿ, ನೀವು ಕಪ್ ಗೆದ್ದಿಲ್ಲ ಅಲ್ಲ. ಸೊ ಈ ತರದ ಕಾನ್ವರ್ಸೇಷನ್ ಆ ಒಂದು ವಿಡಿಯೋದಲ್ಲಿತ್ತು. ಸೊ ಹೀಗಾಗಿ ಎಲ್ಲರೂ ಅಂದ್ಕೊಂಡಿದ್ದ ವಿಚಾರ ಏನು ಅಂತಂದ್ರೆ ಇಬ್ರು ಪ್ರೀತಿಸ್ತಾ ಇದ್ದಾರೆ. ತ್ರಿವಿಕ್ರಮ್ ಭವ್ಯಗೆ ಪ್ರಪೋಸ್ ಮಾಡಿದ್ದಾರೆ. ಸೊ ಭವ್ಯ ಮನೆಯಲ್ಲಿ ಇದ್ದುಕೊಂಡು ಒಪ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಹೊರಗಡೆ ಬಂದು ಒಪ್ಕೊಳ್ಳೋಣ ಅಂತ ಹೇಳಿ ವೇಟಿಂಗ್ ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ಇಟ್ಟಿದ್ದಾರೆ. ಸೊ ಈ ರೀತಿಯಾದಂತಹ ವಿಚಾರಗಳು ಫುಲ್ ಹಲ್ಚಲ್ ಎಬ್ಸಿದ್ವು ಅಂತಂದ್ರೆ ತಪ್ಪಾಗಂಗಿಲ್ಲ. ಸೊ ಈ ವಿಷಯವನ್ನ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಎತ್ಕೊಂಡು ಬಂದು ಸೊ ಬಿಗ್ ಬಾಸ್ ನಲ್ಲಿರುವಂತಹ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಕೇಳಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಭವ್ಯಗೆ ಕೇಳ್ತಾರೆ, ತ್ರಿವಿಕ್ರಮ್ ನಿಮ್ಗೆ ಪ್ರಪೋಸ್ ಮಾಡಿದ್ರ, ಒಪ್ಕೊಂಡಿಯಾ, ಮದುವೆ ಯಾವಾಗ, ಈ ರೀತಿ ಕೇಳ್ತಾರೆ. ಸೊ ಆಗ ಏನೇನೋ ಮಾತಾಡ್ತಿರಲ್ಲ ಗೋಲ್ಡ್ ಸುರೇಶ್ ಅವ್ರೆ ಅಂತ ಹೇಳಿ ಅದಕ್ಕೆ ಅವರು ರಿಪ್ಲೈ ಕೊಡಲ್ಲ. ಬಟ್ ನಾಚಿಕೆ ಮಾತ್ರ ಇತ್ತು, ನೀವು ಅದನ್ನ ಗಮನಿಸಿರ್ಬೋದು. ಅದರ ಜೊತೆಗೆ ಲೈಟ್ ಆಗಿ ಬೇಜಾರು ಮಾಡ್ಕೊಂಡಂಗೆ ಇತ್ತು. ಸೊ ಆಗ ಗೋಲ್ಡ್ ಸುರೇಶ್ ಅವರು ಮುಂದುವರೆದು ಹೇಳ್ತಾರೆ, ಹೆಂಗಿದ್ರು ಹನುಮಂತ್ ಲಮಾನಿದು ನಾನು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ, ಅದ್ರ ಜೊತೆಗೆ ನಿಮ್ದು ಕೂಡ ಮದುವೆ ಮಾಡ್ಬಿಡ್ತೀನಿ, ಹೇಳಿ ಮದುವೆ ಆಗ್ತೀರಾ, ಪ್ರಪೋಸ್ ಮಾಡಿದ್ದನ್ನ ಒಪ್ಕೊಂಡಿಯಾ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಆಗ ಅಲ್ಲಿಂದ ಅವರು ಏನು ಉತ್ತರ ಕೊಡ್ಬೇಕು ಗೊತ್ತಾಗದೆ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತಾರೆ. ಸೊ ತದನಂತರ ನೀವು ಅನುಷಾ ಅವರನ್ನು ಗಮನಿಸಿದ್ರಿ ಅಂತ ಅನ್ಸುತ್ತೆ. ಅನುಷಾ ಕೂಡ ಅಂತಂದ್ರೆ ಹಳೆಯ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಾಗ ಸೊ ಅನುಷಾ ಕೇಳಿರುವಂತ ಪ್ರಶ್ನೆಯು ಕೂಡ ಅದೇ ಆಗಿತ್ತು, ತ್ರಿವಿಕ್ರಮ್ ನಿನಗೆ ಪ್ರಪೋಸ್ ಮಾಡಿದ್ರ ಅಂತ ಹೇಳಿ ಭವ್ಯಗೆ ಅನುಷಾ ಕೇಳ್ತಾರೆ. ಆಗ ಅನುಷಾಗೂ ಸಹಿತ ಭವ್ಯ ಅವರು ಅಷ್ಟಾಗಿ ಅವರು ಉತ್ತರ ಕೊಡೋದಿಲ್ಲ, ಏನೂ ಇಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್, ಒಂದೊಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ತೀರಾ, ಈ ವಿಷಯ ಅಲ್ಲಿಗೆ ತಣ್ಣಗಾಗ್ಲಿಲ್ಲ. ಈ ವಿಚಾರ ಈಗ ಕಿಚ್ಚನ ಕೊನೆಯ ಪಂಚಾಯಿತಿಯಲ್ಲೂ ಕೂಡ ಮಾರ್ಧನಿಸಿತು, ಹೈಲೈಟ್ ಆಯ್ತು ಅಂತ ಹೇಳ್ಬೋದು. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಮನೆಯಿಂದ ವೈರಲ್ ಆಗಿರುವಂತಹ ಆ ವಿಡಿಯೋ ಹಲ್ಚಲ್ ಎಬ್ಬಿಸ್ತಾ ಇದ್ದಾರೆ. ಅಂತಂದ್ರೆ ತ್ರಿವಿಕ್ರಮ್ ಭವ್ಯಗೆ ಪ್ರಪೋಸ್ ಮಾಡಿರುವಂತಹ ವಿಡಿಯೋ, ಅಂತಂದ್ರೆ ಪ್ರಪೋಸ್ ಏನು ಮಾಡಿಲ್ಲ, ಒಂದಿಷ್ಟು ಕಾನ್ವರ್ಸೇಷನ್, ಆ ವಿಡಿಯೋ ಏನು ಹಲ್ಚಲ್ ಎಬ್ಬಿಸ್ತಾ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ಸೊಪ್ಪಾಗ್ತಾ ಇರುವಂತಹ ಚೈತ್ರ ಕುಂದಾಪುರ್ ನೀವು ಗಮನಿಸಿರ್ಬೋದು. ಅವರು ಹೊರಗಡೆ ಬಂದ ನಂತರ ಕೊಟ್ಟಿರುವಂತಹ ಹಲವು ಇಂಟರ್ವ್ಯೂಗಳಲ್ಲಿ ತ್ರಿವಿಕ್ರಮ್ ಭವ್ಯ ಲವ್ ಸ್ಟೋರಿಯ ಬಗ್ಗೆ ಚೈತ್ರ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಭವ್ಯನ ಪ್ರೀತಿಸ್ತಾ ಇರೋದು ನಿಜ, ಆ ವಿಚಾರವನ್ನ ನನ್ನ ಮುಂದೆ ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ಚೈತ್ರ ಅವರು ಕೊಟ್ಟಿರುವಂತಹ ಈ ರಿಯಾಕ್ಷನ್ ಇಂದಾಗಿ ಸೊ ಇವರಿಬ್ಬರ ನಡುವೆ ಲವ್ ಸ್ಟೋರಿ ಇದೆ, ಇವರಿಬ್ರು ಪ್ರೀತಿಯಲ್ಲಿದ್ದಾರೆ ಅನ್ನುವಂಥ ವಿಚಾರಗಳು ಮತ್ತಷ್ಟು ಚರ್ಚೆಗೆ ಬರ್ತಾ ಇವೆ. ಸೊ ಅದಕ್ಕಾಗಿ ಈಗ ಗೋಲ್ಡ್ ಸುರೇಶ್ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋದ ನಂತರ ಅವರು ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಭವ್ಯ ನಾಚಿ ನೀರಾದ್ರು. ಸೊ ಹೀಗಾಗಿ ಪಂಚಾಯಿತಿಯಲ್ಲಿಯೂ ಕೂಡ ಈ ಒಂದು ವಿಷಯ ಮಾರ್ಧನಿಸಿದೆ, ಹಲ್ಚಲ್ ಎಬ್ಬಿಸ್ತಾ ಇದೆ. ಸೊ ಇಂತಹ ವಿಷಯಗಳೆಲ್ಲ ಸುದೀಪ್ ಸರ್ ಕೈ ಸಿಕ್ಬಿಟ್ರೆ ಅವರು ಬಿಟ್ಬಿಡ್ತಾರ, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ ಇಂತಹ ವಿಚಾರಗಳನ್ನ ಎತ್ಕೊಂಡು. ಸೊ ಇವತ್ತಿನ ಸಂಡೇ ಸೂಪರ್ ಸಂಡೇ ಒಂದು ಎಪಿಸೋಡ್ ನಲ್ಲಿ ಮತ್ತೊಂದು ಲವ್ ಸ್ಟೋರಿ ವಿಚಾರ ಹಲ್ಚಲ್ ಎಬ್ಬಿಸ್ತಾ ಇದೆ. ಸೊ ಅದುವೇ ಭವ್ಯ ತ್ರಿವಿಕ್ರಮ್ ಲವ್
ಸ್ಟೋರಿ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಲವು ಬಾರಿ ಲೈವ್ ಬಂದಾಗೂ ಸಹಿತ ತ್ರಿಮೋಕ್ಷಿ ಮತ್ತೆ ತ್ರಿವ್ಯಾ ಲವ್ ಸ್ಟೋರಿಯನ್ನ ಹೇಳಿ ಅಂತಿದ್ರು. ಸೊ ತ್ರಿಮೋಕ್ಷಿ ಅಂತಂದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರ ಲವ್ ಸ್ಟೋರಿ ಅಂತೆ. ಸೊ ಅದ್ರ ಬಗ್ಗೆ ಅಷ್ಟಾಗಿ ಏನು ಚರ್ಚೆ ಆಗ್ತಾ ಇಲ್ಲ. ಸೊ ಅದಲ್ಲಿಗೆ ಕೈ ಬಿಟ್ರು. ತದನಂತರ ಈಗ ತ್ರಿವ್ಯಾ ಲವ್ ಸ್ಟೋರಿ ಅನ್ನೋದು ಅಂತಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ಲವ್ ಸ್ಟೋರಿ. ಸೊ ಇದು ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಯ್ತು. ಸೊ ಈ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಸುದೀಪ್ ಅವರು ಕೇಳೇ ಬಿಡ್ತಾರೆ. ಈ ಒಂದು ವಿಷಯ ಹೈಲೈಟ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಜೊತೆಗೆ ಗೋಲ್ಡ್ ಸುರೇಶ್ ಅವರು ಹೀಗೆ ಬಂದು ನಿಮ್ಗೆ ಕೇಳಿದ್ರಲ್ಲ, ಸೊ ಅದಕ್ಕೆ ನಿಮ್ಮ ಉತ್ತರ ಈ ರೀತಿಯಾಗಿತ್ತು. ಸೊ ಹಾಗಾದ್ರೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ಕೇಳ್ತಾ ಇದೀವಿ, ಹೇಳಿ ಪ್ರಪೋಸ್ ಮಾಡಿದ್ರ ನಿಮಗೆ ತ್ರಿವಿಕ್ರಮ್ ಅವರು ಅಂತ ಹೇಳಿ ಭವ್ಯಗೆ ಸುದೀಪ್ ಸರ್ ಅವರು ಕೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ನಾಚಿ ನೀರಾಗಿರುವಂತಹ ಭವ್ಯ ಅವರು, ಸರ್ ಏನ್ ಸರ್ ನೀವು, ಅವ್ರು ನನ್ನನ್ನು ಪ್ರಪೋಸ್ ಮಾಡಿಲ್ಲ ಸರ್, ನನಗೆ ಜಸ್ಟ್ ನಾವಿಬ್ರು ಫ್ರೆಂಡ್ಸ್ ಮತ್ತೆ ನಮ್ಮಿಬ್ಬರ ನಡುವೆ ಒಂದು ಒಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಷ್ಟೇ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾರೆ. ಸೊ ಅದು ಕ್ಯೂಟ್ ಅಂತಂದ್ರೆ ಇಬ್ಬರಲ್ಲೂ ಕೂಡ ಆ ಫೀಲಿಂಗ್ಸ್ ಇದ್ದಂಗೆ ಕಾಣಿಸ್ತಾ ಇತ್ತು. ಬಟ್ ಏನಂತಂದ್ರೆ ಅದನ್ನ ಈ ಬಿಗ್ ಬಾಸ್ ಮನೆಯಲ್ಲಿರುವಂತ ಸಂದರ್ಭದಲ್ಲಿ ಹೊರ ಹಾಕಬಾರದು. ಇನ್ನು ಉಳಿದಿರೋದು ಒಂದೇ ವಾರ ಅಲ್ವಾ, ಸೊ ಈಗ ಫೈಟ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಸೊ ಇದೆಲ್ಲ ಲವ್ ಸ್ಟೋರಿ ಎಲ್ಲ ಓಪನ್ ಮಾಡೋದು ಬೇಡ, ಹೊರಗಡೆ ಹೋದ ನಂತರ ಅದನ್ನ ಹೇಳ್ಕೊಳ್ಳುವ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಏನೂ ಇಲ್ಲ ಅಂತಂದಾಗ ಆ ಮುಖದ ಎಕ್ಸ್ಪ್ರೆಷನ್ ಮತ್ತೆ ಹೇಳುವ ರೀತಿ ಬೇರೆನೇ ಆಗಿರ್ತಿತ್ತು. ಆದರೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದಾಗೆಲ್ಲ ನಾಚ್ಕೊಳ್ತಾರೆ. ಅದರಲ್ಲೂ ಪಂಚಾಯಿತಿಯಲ್ಲಿ ಈ ವಿಚಾರ ಹೈಲೈಟ್ ಆಗ್ತಾ ಇದ್ದಂತೆ ಇಬ್ರು ಮಾತ್ರ ಆ ಮುಖದಲ್ಲಿ ನಾಚಿಕೆಯನ್ನ ನೀವು ನೋಡ್ಬೋದು. ಮತ್ತೆ ಅಲ್ಲಿಗೆ ಸುಮ್ಮನೆ ಆಗದೆ ಇರುವಂತಹ ಸುದೀಪ್ ಅವರು ಹನುಮಂತನಿಗೆ ಕೇಳ್ತಾರೆ. ಹನುಮಂತು, ಗೋಲ್ಡ್ ಸುರೇಶ್ ಅವರು ಏನಂತ ಹೇಳೋದ್ರು, ಏನ್ ಹೇಳಿದ್ರಂತೆ ಭವ್ಯಗೆ ತ್ರಿವಿಕ್ರಮ್ ಅವರು ಅಂತ ಕೇಳಿದಾಗ ಹನುಮಂತು ಐ ಲವ್ ಯು ಅಂತ ಅಂದಿದ್ರಂತ್ರಿ ಭವ್ಯ ಅಕ್ಕಗ ತ್ರಿವಿಕ್ರಮ್ ಅಂತ ಹೇಳ್ತಾರೆ. ಸೊ ಹೌದಾ ಅಂತ ಹೇಳ್ತಾರೆ. ಆಗ ಭವ್ಯಾಳ ರಿಯಾಕ್ಷನ್ ನೀವು ನೋಡ್ಬೋದಾಗಿತ್ತು ಯಾವ ರೀತಿಯಾಗಿತ್ತು. ತದನಂತರ ರಜತ್ ಅವರು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಕಳ್ಳ ಸಸ್ಪೆನ್ಸು ಮತ್ತೆ ಸ್ವಲ್ಪ ವಿಷಯಗಳನ್ನ ಬಚ್ಚಿಟ್ಕೊಂತಾರೆ ಅನ್ನೋದು ಗೊತ್ತಿತ್ತು, ಆದ್ರೆ ಇಷ್ಟೆಲ್ಲ ನಡೆದಿದ್ಯಾ ಅನ್ನೋದು ಗೊತ್ತಿರಲಿಲ್ಲ ಸರ್ ಅಂತ ಹೇಳ್ತಾರೆ. ಸೊ ಹೀಗೆ ಮತ್ತೆ ಧನರಾಜ್ ಅವರು ತಂಗಿ ಜಿಂಕೆ ಅಂತಿದ್ರು, ತ್ರಿವಿಕ್ರಮ್ ಅವ್ರಿಗೆ ಭಾವ ಜಿಂಕೆ ಅಂತ ಅಂದ್ರು. ಸೊ ಇದೆಲ್ಲವೂ ಕೂಡ ಫನ್ ಕಾಮಿಡಿ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ಒಂದು ಎಪಿಸೋಡ್ನ ಪ್ರೋಮೋನ. ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಸುತ್ತೆ. ಸೊ ಇವರಿಬ್ಬರದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಇವರಿಬ್ರು ಟ್ರೂ ಲವರ್ಸ್ ಅಂತ ಹೇಳಿ, ಮತ್ತೆ ಇವರಿಬ್ರು ಪ್ರೀತಿಯಲ್ಲಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ ಅನ್ನೋ ಈ ವಿಚಾರ. ಸೊ ಇದು ಎಷ್ಟರ ಮಟ್ಟಿಗೆ ಸುಳ್ಳು ನಿಜ ಅನ್ನೋದು ಗೊತ್ತಿಲ್ಲ. ಸೊ ಇದನ್ನ ನಾವು ಎಪಿಸೋಡ್ನಲ್ಲಿ ನೋಡ್ಬೇಕಾಗತ್ತೆ. ಮುಂದುವರೆದು ತ್ರಿವಿಕ್ರಮ್ ಮತ್ತೆ ಭವ್ಯ ಇದಕ್ಕೆ ಎಷ್ಟೆಲ್ಲ ಕ್ಲಾರಿಟಿನ ಕೊಡ್ತಾರೆ, ಸೊ ಇದ್ರ ಬಗ್ಗೆ ಇನ್ನೂ ಎಷ್ಟು ಕಾಮಿಡಿಯನ್ನ ಸುದೀಪ್ ಅವರು ಮಾಡ್ಬೋದು ಅನ್ನೋದನ್ನ ನಾವು ನೋಡೋಣ. ಮತ್ತೆ ಇವರಿಬ್ರು ಆಚೆ ಬಂದ ನಂತರ ಇವರಿಬ್ಬರ ಲವ್ ಸ್ಟೋರಿ ಇನ್ನು ಡೆವಲಪ್ ಆಗುತ್ತಾ, ಅಥವಾ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ನಾವು ಫ್ರೆಂಡ್ಸ್ ಆಗಿದ್ವಿ, ಇವರಿಬ್ಬರ ಲವ್ ಸ್ಟೋರಿಯ ಕುರಿತಾಗಿ ಇನ್ನಷ್ಟು ನಾವು ಅಪ್ಡೇಟ್ಸ್ ಮಾಹಿತಿನ ಪಡಿಬೇಕು ಅಂತಂದ್ರೆ ಇವತ್ತಿನ ಎಪಿಸೋಡ್ ಅನ್ನ ನೋಡ್ಬೇಕು. ಇವತ್ತಿನ ಎಪಿಸೋಡ್ ನಲ್ಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಅಂದ್ರೆ ಈ ರೀತಿಯಾಗಿ ಕೇಳಿ ಬರ್ತಾ ಇರುವಂತಹ ಸುದ್ದಿಗೆ ಮತ್ತೆ ಮೊನ್ನೆ ಒಂದು ರಿವೀಲ್ ಆಗಿರುವಂತಹ ಆ ವಿಡಿಯೋ ಕುರಿತಾಗಿ ಅವರಿಬ್ರು ಯಾವ ರೀತಿಯಾಗಿ ಕ್ಲಾರಿಟಿನ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವರಿಬ್ರು ನಿಜವಾಗ್ಲೂ ಪ್ರೀತಿಯಲ್ಲಿ ಇದ್ದಾರೋ ಇಲ್ವೋ ಅನ್ನೋದು. ಬಟ್ ಬಹುತೇಕವಾಗಿ ಖಚಿತ ಮಾಹಿತಿನೇ ಅನಿಸ್ತಾ ಯಾಕಂತಂದ್ರೆ ಈ ವಿಷಯವನ್ನ ಪ್ರಸ್ತಾವನೆ ಮಾಡಿದ ನಂತರ ಅವರ ಮುಖದ ಎಕ್ಸ್ಪ್ರೆಷನ್ ಆಗಿರ್ಬೋದು, ಮತ್ತೆ ಅವರು ಆ ವಿಚಾರವನ್ನ ತೆಗೆದುಕೊಂಡಿರುವಂತಹ ರೀತಿ ಆಗಿರ್ಬೋದು, ಸೊ ಫುಲ್ ಫನ್ ಆಗಿರೋ ಕಾರಣಕ್ಕಾಗಿ ಸೊ ಒಳಗಡೆ ಏನೋ ನಡೀತಾ ಇದೆ ಅನ್ನೋಂಗಿದೆ. ಇಬ್ರಲ್ಲೂ ಕೂಡ ಪ್ರೀತಿ ಇದೆ ಅನ್ನಂಗೆ ಕಾಣಿಸ್ತಾ ಇದೆ, ನೋಡೋಣ. ಮತ್ತೆ ಇವರಿಬ್ರು ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದೊಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮತ್ತೆ ಇಬ್ರು ಚೆನ್ನಾಗೇ ಇದ್ದಾರೆ, ಒಂದೊಳ್ಳೆ ಬಾಂಧವ್ಯ ಇದೆ. ಬಟ್ ಇತ್ತೀಚೆಗೆ ಒಂದ್ ಸ್ವಲ್ಪ ಯಾಕೋ ಏನೋ ಈ ವಾರ ಕಿರಿಕಿರಿಯನ್ನ ಮಾಡ್ಕೊಂಡ್ರು ಅಂತಂದ್ರೆ ಇಂಡಿವಿಜುವಲ್ ಆಗಿ ಆಟ ಆಡ್ಲಿಕ್ಕೆ ಹೋದ್ರು. ಮತ್ತೆ ಅದರಲ್ಲೂ ಒಂದಿಷ್ಟು ಹೆಸರುಗಳು ಬಂದ್ವು ಭವ್ಯ ಅವರಿಗೆ ಅಂತಂದ್ರೆ ಇಲ್ಲಿವರೆಗೂ ಭವ್ಯ ಬರ್ಲಿಕ್ಕೆ ಕಾರಣ ತ್ರಿವಿಕ್ರಮ್ ಅವರು. ಸೊ ತ್ರಿವಿಕ್ರಮ್ ಅವರ ನೆರಳಲ್ಲಿ ಭವ್ಯ ಅವರಿದ್ರು, ತ್ರಿವಿಕ್ರಮ್ ಆಸರೆಯಿಂದಲೇ ಅವರು ಬಂದ್ರು ಅಂತ ಹೇಳಿ. ಸೊ ಆ ಕುರಿತಾಗಿ ಕೂಡ ನಿನ್ನೆ ಪಂಚಾಯತಿಯಲ್ಲಿ ಸ್ವಲ್ಪ ಮಾತುಗಳು ಬಂದ್ವು. ಸೊ ಆಗ ಭವ್ಯ ಕಣ್ಣೀರಿಟ್ರು, ಇಲ್ಲ ಸರ್ ನನ್ನ ಆಟ ನಾನು ಆಡಿದ್ದೀನಿ ಅಂತ ಅಂದ್ರು. ಬಟ್ ತ್ರಿವಿಕ್ರಮ್ ಅವರು ಅದನ್ನ ಒಪ್ಕೊಳ್ಳಿಲ್ಲ, ಇಲ್ಲ ನನ್ನಿಂದಾನೇ ಅವ್ರು ಇಲ್ಲಿವರೆಗೂ ಬಂದ್ರು ಅಂತ ಹೇಳಿದ್ರು. ಸೊ ಆ ಮಾತಿಗೆ ಭವ್ಯ ಕಣ್ಣೀರಿಟ್ರು. ಬಟ್ ನೋಡೋಣ, ಇನ್ನು ಈ ಒಂದು ಟಾಪಿಕ್ ಬೇರೆ ಹೈಲೈಟ್ ಆಗ್ತಾ ಇದೆ, ಇದಕ್ಕೆ ಭವ್ಯ ಮತ್ತು ತ್ರಿವಿಕ್ರಮ್ ಯಾವ ರೀತಿ ಉತ್ತರಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಅಂತ ಹೇಳ್ತಾ, ತದನಂತರ ಇನ್ನೊಂದೇ ವಾರ ಉಳಿದಿರೋದು ಬಿಗ್ ಬಾಸ್ ನ ಜರ್ನಿ ಈ ಇಬ್ಬರು ಜೋಡಿಗೆ. ಸೊ ಇವರಿಬ್ರು ಹೊರಗಡೆ ಬಂದ ನಂತರ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಇವರಿಬ್ಬರ ಬಾಂಧವ್ಯ ಹೀಗೆ ಹೊರಗಡೆಯೂ ಕೂಡ ಕಂಟಿನ್ಯೂ ಆಗುತ್ತಾ, ಅಥವಾ ಮತ್ತೆ ಇವರಿಬ್ರು ಬೇರೆ ಬೇರೆ ಆಗಿ ನಾನೊಂದು ತೀರಾ ಇನ್ನೊಂದು ತೀರಾ ಅಂತ ಆಗ್ತಾರ ಗೊತ್ತಿಲ್ಲ. ಹಲವು ಜೋಡಿಗಳನ್ನ ನಾವು ನೋಡಿದ್ವಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಪ್ರಪೋಸಲ್ ನ ಒಪ್ಕೊಂಡಿರೋದು ಮತ್ತೆ ಮದುವೆ ಆಗಿರೋದನ್ನ. ಸೊ ಇವರು ಕೂಡ ಅವರ ಲಿಸ್ಟಿಗೆ ಹೋಗ್ತಾರ, ಹೋದ್ರೂ ಕೂಡ ಒಂದೊಳ್ಳೆ ಜೀವನ ನಡೆಸಲಿ, ಒಂದೊಳ್ಳೆ ದಾಂಪತ್ಯ ಜೀವನ ನಡೆಸಲಿ ಅನ್ನೋದು ಕೂಡ ನಮ್ಮ ಆಶಯ. ಒಂದ್ ವೇಳೆ ಇಲ್ಲ ನಾವು ಲವ್ ಸ್ಟೋರಿಯಲ್ಲಿ ಇಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್, ಒಂದೊಳ್ಳೆ ಫ್ರೆಂಡ್ಸ್ ಅಂತ ಅಂದ್ರೆ ಓಕೆ, ಇವರ ಫ್ರೆಂಡ್ಶಿಪ್ ಹೀಗೆ ಮುಂದೆ
ಮುಂದುವರಿಯಲಿ ಅನ್ನೋದು ಕೂಡ ನಮ್ಮ ಆಶಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಇವರಿಬ್ಬರ ಕುರಿತಾಗಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.